ಹಾಗೆ ಸೇರಿ ಬಂದಿರುವ ಎಲ್ಲ ಘನ ಸೇವಕರುಗಳಿಗೂ ಕುಟುಂಬದವರಿಗೂ, ಕೆಲವರು ಸಭೆಯಾಗಿ ಸೇರಿರಬಹುದು, ನಿಮ್ಮೆಲ್ಲರಿಗೂ ಜೀವ ಸ್ವರೂಪನಾದ ಯೇಸುವಿನ ನಾಮದಲ್ಲಿ ನನ್ನ ವ್ಯಕ್ತಿಗತ ವಂದನೆಗಳು. ಹಾಗೂ ಇವತ್ತು ಈ ಒಂದು ಕರ್ತನ ದಿನದಲ್ಲಿ ನಿಮ್ಮೆಲ್ಲರೊಟ್ಟಿಗೆ ಕರ್ತನ ವಚನಗಳನ್ನ ಅಧ್ಯಯನ ಮಾಡಿಕೊಳ್ಳೋದಕ್ಕೆ ದೇವರು ಕೊಟ್ಟಂತ ಈ ಒಂದು ಸದಾವಕಾಶಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಬಿಲ್ಡರ್ಸ್ ತಂಡದವರಿಗಾಗಿ ನಾನು ಕರ್ತನ ಸ್ತುತಿಸ್ತೇನೆ. ನಿಮ್ಮೆಲ್ಲರ ಪ್ರಯಾಸವನ್ನ ಕರ್ತನು ಆಶೀರ್ವದಿಸಲಿ. 1 ಕೊರಿಂಥ ಪತ್ರದಲ್ಲಿ 15ನೇ ಅಧ್ಯಾಯದಲ್ಲಿ ನಾವು ಓದುವ ಪ್ರಕಾರ, ಕರ್ತನಲ್ಲಿ ಪಡುವ ಪ್ರಯಾಸವು ಯಾವತ್ತೂ ವ್ಯರ್ಥವಲ್ಲ ಎಂದು ತಿಳಿದುಕೊಂಡು ನಾವು ಮತ್ತಷ್ಟು ಕರ್ತನ ಕೆಲಸದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋಣ. ವಿಶೇಷವಾಗಿ ಈಗಾಗಲೇ ನಾವು ಪ್ರಾರ್ಥಿಸಿದ ಹಾಗೆ ಸ್ವಾಮಿಯ ಬರೋಣವು ಬಹಳ ಬಹಳ ಹತ್ತಿರವಾಗಿರುವುದರಿಂದ ನಾವು ಕರ್ತನಿಗೋಸ್ಕರವಾಗಿ ಹೆಚ್ಚೆಚ್ಚಾಗಿ ದುಡಿಯುವುದು, ಕರ್ತನ ಹಾಗೆ ನಾವು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳುವಂಥದ್ದು, ಇದು ಬಹಳ ಅಗತ್ಯವಾದ ಸಂಗತಿ. ಈ ದಿವಸದಲ್ಲಿ ಅನೇಕರಿಗೆ ವಾಕ್ಯದ ಅಧ್ಯಯನ ಬೇಡವಾಗಿದೆ ಎಂಬುದು ನಾವು ಗಮನಿಸುತ್ತೇವೆ. ಬೇರೆ ಅನೇಕ ಆತ್ಮಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಆದರೆ ದೇವರ ವಚನದ ಸರಿಯಾದ ಬೋಧನೆಯಾಗಲಿ, ದೇವರ ವಚನದಲ್ಲಿ ಹೆಚ್ಚು ಕಾಲವನ್ನ ಕಳೆಯುವುದಾಗಲಿ ಅನೇಕರಿಗೆ ಬೇಡವಾದಂಥ ಒಂದು ಕಾರ್ಯಕ್ರಮವಾಗಿ ಇವತ್ತು ಬದಲಾಗಿದೆ. ಇದು ಕೂಡ ಯೋವೇಲನ ಪುಸ್ತಕದಲ್ಲಿ ದೇವರು, ಯೆಹೋವನಾದ ದೇವರು, ಇರುವಾತನಾದ ದೇವರು ಕಾಲಜ್ಞಾನವಾಗಿ ಪ್ರವಾದನ ನುಡಿಯಾಗಿ ಹೇಳಿದಂತ ಮಾತು ನೆರವೇರುತ್ತಾ ಇದೆ ಎಂಬುದಾಗಿ ನಾನು ನೆನೆಸ್ತೇನೆ. ಅಂತ್ಯ ಕಾಲದಲ್ಲಿ, ಕೊನೆಯ ದಿನಗಳಲ್ಲಿ ಜನರಿಗೆ ವಾಕ್ಯಕ್ಕೋಸ್ಕರವಾಗಿರುವ ಆ ಒಂದು ಬಾಯಾರಿಕೆ ಇರುವುದಿಲ್ಲ, ಹಸಿವೆ ಇರುವುದಿಲ್ಲ. ಯೋವೇಲನ ಹೇಳುತ್ತಾನೆ, ಅಂತ್ಯ ದಿನಗಳಲ್ಲಿ, ಕೊನೆಯ ದಿನಗಳಲ್ಲಿ ಜನರು ವಾಕ್ಯಕ್ಕೋಸ್ಕರವಾಗಿ ಅವರು ಬಾಯಾರಿಕೆ ಪಡುವರು, ಅವರು ನಿಜವಾಗಲೂ ಹಸಿವೆಯುಳ್ಳವರಾಗುವರು. ಆದರೆ ಅವರಿಗೆ ಸಿಕ್ಕುವುದಿಲ್ಲ. ಅಂದರೆ ವಾಕ್ಯ ಇಲ್ಲ ಅಂತಲ್ಲ, ವಾಕ್ಯ ಇದೆ. ಆದರೆ ನಿಜವಾಗಲೂ ಸರಿಯಾದ ರೀತಿಯ ಒಂದು ವಚನದ ಅಧ್ಯಯನವಾಗಲಿ, ಉಪದೇಶವಾಗಲಿ ಅನೇಕ ಸಭೆಗಳಲ್ಲಿ ಇವತ್ತು ಕಡಿಮೆ ಆಗುತ್ತಾ ಬಂದಿದೆ. ಇವತ್ತು ವಾಕ್ಯದ ಕೊರತೆ ಅನೇಕ ಸಭೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ಪ್ರಿಯ ದೇವಜನರೇ, ನಾವು ಸ್ವಲ್ಪ ಜನರಾಗಿದ್ದರು. ಈ ಸಂಜೆಯಲ್ಲಿ ದೇವರ ವಚನವನ್ನು ಅಧ್ಯಯನ ಮಾಡಿಕೊಳ್ಳುವುದಕ್ಕಾಗಿ ನೀವು ಸೇರಿ ಬಂದಿದ್ದೀರಿ. ನಿಮಗೆ ಕರ್ತನ ವಿಶೇಷವಾಗಿ ಆಶೀರ್ವದಿಸಲಿ. ನಾನು ಕಳೆದ ಸಂಚಿಕೆಯಲ್ಲಿ ಮಾತನಾಡ್ತಾ ಇದ್ದಂಥ ವಿಷಯ, ಈ ಎಫೆಸ ಪತ್ರದಲ್ಲಿ ನಾವು ಗಮನಿಸುವಂತ ದೈವಶಾಸ್ತ್ರದ ಸತ್ಯಾರ್ಥಗಳು, ದ ಥಿಯಾಲಜಿ ಆಫ್ ದಿ ಬುಕ್ ಆಫ್ ಎಫಿಷಿಯನ್ಸ್. ಅದರಲ್ಲಿ ನಾನು ಈಗಾಗಲೇ ನಿಮಗೆ ಕರ್ತನ ತಂದೆಯಾದ ದೇವರ ಕುರಿತಾಗಿ ನಾವು ಸಂಕ್ಷಿಪ್ತವಾಗಿ ನೋಡಿಕೊಂಡೆವು. ಎರಡನೇದಾಗಿ ಮಗನಾದ ಯೇಸು ಕ್ರಿಸ್ತನ ಕುರಿತಾಗಿ ಸ್ವಲ್ಪ ಮಟ್ಟಿಗೆ ನಾವು ನೋಡಿದೆವು. ಮೂರನೇದಾಗಿ ಪವಿತ್ರಾತ್ಮನಾದ ದೇವರ ಕುರಿತಾಗಿ ನಾವು ನೋಡುತ್ತಾ ಇದ್ದೆವು. ಅದನ್ನ ಇವತ್ತು ಸಹ ಮುಂದುವರಿಲಿಕ್ಕಿದ್ದೇವೆ. ಇನ್ನೊಂದು ದೈವಶಾಸ್ತ್ರ ಅಥವಾ ಥಿಯಾಲಜಿ, ಈ ಒಂದು ಪತ್ರದಲ್ಲಿ ನಾವು ನೋಡುವಂತ ಇನ್ನೊಂದು ದೈವಶಾಸ್ತ್ರದ ಸತ್ಯಾರ್ಥ ಯಾವುದಂದ್ರೆ, ದೂತರ ಕುರಿತಾಗಿ ಅಥವಾ ದೇವದೂತರ ಕುರಿತಾಗಿ, ದೆವ್ವಗಳ ಕುರಿತಾಗಿ. ಇವೆಲ್ಲವೂ ಥಿಯಾಲಜಿಗೆ ಸಂಬಂಧಪಟ್ಟದ್ದು, ಅದು ದೈವಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು. ಕಳೆದ ಸಂಚಿಕೆಯಲ್ಲಿ ಕೂಡ, ಅಧ್ಯಯನದಲ್ಲಿ ಕೂಡ ನಾವು ಎಫೆಸ ಪತ್ರ 1ನೇ ಅಧ್ಯಾಯದ 13ನೇ ವಾಕ್ಯದಿಂದ ನಾವು ಓದಿದ್ದೆವು. ಇನ್ ದ ಲಾಸ್ಟ್ episodes we've been thinking or studying together about the theological part of this book, the Ephesians. And first we looked into the theology of God the Father, and the second, God the Son, the Lord Jesus Christ, and the third, the God the Holy Spirit. And again, another part of the theology in this book is about the angels, the fallen angels, and also the true angels of God. Those we'll be continually looking into in the days to come. And later we will be going into the depth of this epistle, the book of Ephesians. Okay, ಎಫೆಸದವರಿಗೆ ಬರೆದ ಈ ಪತ್ರದಲ್ಲಿ
ಕಳೆದ ಸಂಚಿಕೆಯಲ್ಲಿ we've been looking into verse 13 onwards, in the first chapter and verse 13 onwards. In him you also, when you heard the word of truth, the gospel of your salvation, and believed in him, were sealed with the promise of Holy Spirit, who is the guarantee of our inheritance until we acquire possessions of it, to the praise of his glory. And verse 15, for this reason, because I have heard of your faith in the Lord Jesus and your love towards all the saints, I do not cease to give thanks for you, remembering you in my prayers. 13ನೇ ವಾಕ್ಯದಲ್ಲಿ ನಾವು ಗಮನಿಸುವಾಗ, ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯ ವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕಿಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು. ಓಕೆ, 13 ಮತ್ತು 14ನೇ ವಚನವನ್ನು ಮಾತ್ರ ನಾವು ಇವತ್ತು ಈಗ ಓದಿದೆವು. ಇಲ್ಲಿ ನಾವು ಈ ವಾಕ್ಯದಲ್ಲಿಯೇ ಈ 2 ವಚನಗಳಲ್ಲಿ ತಂದೆಯಾದ ದೇವರನ್ನು ನಾವು ನೋಡುತ್ತೇವೆ, ಮಗನಾದ ಯೇಸು ಕ್ರಿಸ್ತನನ್ನ ನಾವು ನೋಡುತ್ತೇವೆ, 3ನೇದಾಗಿ ಪವಿತ್ರಾತ್ಮ ದೇವರನ್ನ ನಾವು ನೋಡುತ್ತೇವೆ, ತ್ರಯೇಕ ದೇವರು. ವಿ ಸಿ ದ ಟ್ರಿನಿಟಿ ಆಫ್ ಗಾಡ್, ದ ಗಾಡ್ ಹೆಡ್ is very clearly mentioned in this verse 13 and 14. ಈ 13 ಮತ್ತು 14ನೇ ವಾಕ್ಯದಲ್ಲಿ ಆ ತ್ರಯೈಕ ದೇವರ ಕುರಿತಾಗಿರುವಂತ ಒಂದು ಚಿತ್ರ ನಾವಿಲ್ಲಿ ನೋಡುತ್ತೇವೆ. ಸೊ ಸೃಷ್ಟಿಕರ್ತನಾದ, ಕಣ್ಣಿಗೆ ಕಾಣದಿರತಕ್ಕಂಥ ತಂದೆಯಾದ ದೇವರು, ಆ ದೇವರ ಕಡೆಯಿಂದ ಕಳುಹಿಸಲ್ಪಟ್ಟ ಕುಮಾರನಾದ ಯೇಸು, ಮನುಷ್ಯನಾಗಿ ಹುಟ್ಟಿ ಬಂದಂಥ ಯೇಸು, 3ನೇದಾಗಿ ಕಣ್ಣಿಗೆ ಕಾಣಿಸಿಕೊಳ್ಳದೆ ಇರುವಂತ ಪವಿತ್ರಾತ್ಮನೆಂಬ ದೇವರು. ಈ 3 ಸೇರಿದಂತ ಏಕ ಸತ್ಯ ದೇವರ ಕುರಿತಾಗಿ ಬೈಬಲ್ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. We cannot see the Father God because he never been exhibited himself or revealed himself in the physical form. But we see the Lord Jesus Christ, the second person in the Trinity, who became man for the salvation of our soul, spirit, and body. And the third person in the Godhead, the Holy Spirit. We cannot see him also in the physical form because he never revealed himself to the human history in a physical body. ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡುವಾಗ ತಂದೆಯಾದ ದೇವರನ್ನು ಯಾರು ಎಂದೂ ಕಂಡಿಲ್ಲ. No one has ever seen God the Father, John writes in chapter 1 of John's Gospel. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಅಲ್ಲಿ ಕೂಡ ದೇವರನ್ನು ಮುಖಾಮುಖಿಯಾಗಿ ಕೆಲವರು ನೋಡಿದ್ದಾಗಿ ನಾವು ಓದುತ್ತೇವೆ. ಆದರೆ ಆ ಸೃಷ್ಟಿಕರ್ತನಾದ ಯೆಹೋವ ದೇವರನ್ನ ಯಾರು ತಾನು ಇದ್ದ ಹಾಗೆ ಅಥವಾ ಇರುವ ಹಾಗೆ ಈವರೆಗೂ ನೋಡಿಲ್ಲ ಎಂಬುದಾಗಿ ನಮಗೆ ತಿಳಿದು ಬರುತ್ತದೆ. ಈವನ್ ಮೋಶೆಯು ಅತಿ ಹೆಚ್ಚಾಗಿ ಯೆಹೋವನೊಟ್ಟಿಗೆ ಕಾಲ ಕಳೆದಂತ ಮೋಶೆ, ಅವನು ದೇವರಿಗೆ ಕೇಳುತ್ತಾನೆ, ದೇವರೇ ನಾನು ನಿನ್ನನ್ನು ಇದ್ದ ಹಾಗೆ ಕಾಣಬೇಕು. ಆದರೆ ದೇವರು ಹೇಳುತ್ತಾನೆ, ಯು ಕ್ಯಾನ್ ನಾಟ್, ನೀನು ಖಂಡಿತವಾಗಿ ನಾನು ಇರುವ ಹಾಗೆ ಅಥವಾ ಇದ್ದ ಹಾಗೆ ನನ್ನನ್ನು ನೋಡಿ ನೀನು ಬದುಕಿರಲಾರೆ. ನೀನು ಖಂಡಿತವಾಗಿ ಜೀವಂತವಾಗಿರಲಿಕ್ಕೆ ಸಾಧ್ಯವಿಲ್ಲ. ಆದರೆ ದೇವರಲ್ಲಿ ಅವನು ಬಹಳವಾಗಿ ಬೇಡಿಕೊಂಡದರ ಕುರಿತಾಗಿ ನಾವು ನೋಡುತ್ತೇವೆ. ಆಮೇಲೆ ದೇವರು ಅವನನ್ನ ಒಂದು ಬಂಡೆಯ ಸೀಲಿನಲ್ಲಿ ಒಡಕಿನಲ್ಲಿ ಕೂಡಿಸ್ತಾನೆ.
ಆಮೇಲೆ ದೇವರು ಹೇಳ್ತಾನೆ, ನಾನು ಹಾದು ಹೋಗುವೆನು, ಆದರೆ ನಾನು ಹಾದು ಹೋಗುವಾಗ ನಾನು ನನ್ನ ಬೆನ್ನನ್ನು ನನ್ನ ಕೈಗಳಿಂದ ಅಥವಾ ನನ್ನ ಕೈಯಿಂದ ನಾನು ಮುಚ್ಚಿಕೊಳ್ಳುವೆನು, ಆಗ ನೀನು ನನ್ನ ಹಿಂಬದಿಯನ್ನು ಮಾತ್ರ ನೋಡುವಿ. ಸೊ ಅಲ್ಲಿ ಕೂಡ ದೇವರು ಅವನಿಗೆ ಹೇಳ್ತಾನೆ, ನೀನು ನನ್ನನ್ನು ಇರುವ ಹಾಗಿದ್ದ ಹಾಗೆ ನೋಡಿ ಬದುಕಕ್ಕಾಗಲ್ಲ. ಸೊ ಗಾಡ್ put Moses when he was praying to God, Jehovah, I will keep you in the cleft of the rock, and as I pass through, you should not come out from the cleft of the rock. You must be keeping inside. Keep yourself inside. And when I pass through, I will cover my back with my hands, and you will see only my back. Because if you see me, you will be consumed. You will become as ash. ನೀನು ಬೂದಿಯಾಗಿ ಬಿಡುತ್ತೀಯ, ನೀನು ಭಸ್ಮವಾಗಿ ಹೋಗ್ತೀಯ, ನೀನು ಖಂಡಿತವಾಗಿ ನಾನು ಇದ್ದ ಹಾಗೆ ನನ್ನನ್ನು ನೋಡಿ ಬದುಕಿರ್ಲಿಕ್ಕಾಗಲ್ಲ. So what I'm trying to say is, from the scripture very clearly we see that God has seen Jehovah the God as he is. ಯೆಹೋವನನ್ನು ಇದ್ದ ಹಾಗೆ ಯಾವ ನರ ಪ್ರಾಣಿಯು, ನರ ಮನುಷ್ಯನು ನೋಡಲಿಲ್ಲ ಈವರೆಗೂ. ಆದರೆ ಆತನನ್ನು ನೋಡುವುದಕ್ಕೋಸ್ಕರವಾಗಿ, ಆತನನ್ನು ನಮಗೆ ತನ್ನನ್ನು ಪ್ರಕಟಪಡಿಸುವುದಕ್ಕೋಸ್ಕರವಾಗಿ ದೇವರು ತನ್ನ ಮಗನಾದ ಯೇಸುವನ್ನು ನಮಗೋಸ್ಕರ ಕಳಿಸಿಕೊಟ್ಟನು. ಅದೇ ಯೋಹಾನ ಸುವಾರ್ತೆಯಲ್ಲಿ ಪುನಃ ನಾವು ನೋಡುತ್ತೇವೆ. ಯೋಹಾನ ಸುವಾರ್ತೆ ಹಳೆಯ ಒಡಂಬಡಿಕೆಯಲ್ಲಿ ಉಂಟು ಹಾಗೂ ಹೊಸ ಒಡಂಬಡಿಕೆಯಲ್ಲಿ ಉಂಟು. ದೇವರು ನಮ್ಮ ಸಂಗಡ ಇರುವುದಕ್ಕೋಸ್ಕರವಾಗಿ ಇಮ್ಯಾನ್ಯುಯೇಲನಾಗಿ, ಆತನು ಮನುಷ್ಯನಾಗಿ, ನಮ್ಮ ಹಾಗೆ ಆತನು ಹುಟ್ಟಿ ಬಂದನು, ನರ ಮನುಷ್ಯನಾಗಿ ನಮ್ಮ ಹಾಗೆ ಒಬ್ಬ ಸಹೋದರನಂತೆ ಆತನು ನಮ್ಮ ಮಧ್ಯಕ್ಕೆ ಬಂದನು ಎಂಬುದಾಗಿ ನಾವು ನೋಡುತ್ತೇವೆ. ಯೋಹಾನ ಸುವಾರ್ತೆಯಲ್ಲಿ ಯೋಹಾನ್ ಹೇಳುವಾಗ, in the Gospel of John, when John says, he says, the one who was in the bosom of God the Father, he has revealed God the Father. He has revealed, ತಂದೆಯ ಎದೆಯಲ್ಲಿ ಇದ್ದವನು ಏಕಸುತನಾದ ಯೇಸು ತಂದೆಯಾದ ದೇವರನ್ನು ನಮಗೆ ಪ್ರಕಟಪಡಿಸಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಜಾನ್ಸ್ ಗಾಸ್ಪಲ್, ಯೋಹಾನ ಸುವಾರ್ತೆ 1:18 ಈ ವಾಕ್ಯದಲ್ಲಿ. ಸೊ ಹೀಗೆ ನಾವು ಯೇಸು ಕ್ರಿಸ್ತನಲ್ಲಿ ನಾವು ತಂದೆಯಾದ ದೇವರನ್ನು ಕಾಣುವುದಕ್ಕೆ ಸಾಧ್ಯ. ಯೋಹಾನ 14 ಯೋಹಾನ ಸುವಾರ್ತೆಯಲ್ಲಿ ಕೂಡ, ಜಾನ್ಸ್ ಗಾಸ್ಪಲ್ ಚಾಪ್ಟರ್ 14 also, Lord Jesus said, when the disciples were asking Lord Jesus, show us the Father, ತಂದೆಯನ್ನು ನಮಗೆ ತೋರಿಸಿಕೊಡು ಎಂಬುದಾಗಿ ಕೇಳಿಕೊಂಡಾಗ, ಯೋಹಾನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳುತ್ತಾನೆ, ಇಫ್ ಯು ಹ್ಯಾವ್ ಸೀನ್ ಮೀ ಯು ಹ್ಯಾವ್ ಸೀನ್ ದ ಫಾದರ್, ಅಂಡ್ ಫಾದರ್ ಅಂಡ್ ಮೀ ಆರ್ ಒನ್. ನನ್ನನ್ನು ನೋಡಿದವರು ತಂದೆಯನ್ನು ನೋಡಿದ್ದಾರೆ, ಅಥವಾ ತಂದೆಯನ್ನು ನೋಡಬೇಕಾದ್ರೆ ನನ್ನನ್ನು ನೋಡಿದರೆ ಸಾಕು. ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆ, ನಾವಿಬ್ಬರು ಒಂದೇ ಆಗಿದ್ದೇವೆ. ಇನ್ ಎಸೆನ್ಸ್ we both are one, including the Holy Spirit. All the three are one in essence. ಸತ್ವಾಂಶದಲ್ಲಿ ಮೂವರು ಒಬ್ಬ ವ್ಯಕ್ತಿ. ಅದೇ ಸಮಯದಲ್ಲಿ ಈ ಒಬ್ಬ ವ್ಯಕ್ತಿ ಮೂರು ರೀತಿಯಾಗಿ, ಮೂರು ಕಾಲಗಳಲ್ಲಿ ತಮ್ಮನ್ನ ಮನುಷ್ಯರಿಗೆ ಪ್ರಕಟಪಡಿಸಿಕೊಂಡಿದ್ದಾರೆ. ಈ ತ್ರಯೇಕ ದೇವರ ಕುರಿತಾಗಿರುವಂತಹ ಈ ದೈವಶಾಸ್ತ್ರ ಈ ಎಫೆಸ ಪತ್ರದಲ್ಲಿ ನಮಗೆ ದೇವರು ಸ್ಪಷ್ಟವಾಗಿ ತನ್ನ ಭಕ್ತನಾದ ಪೌಲನ ಮೂಲಕ ತಿಳಿಯಪಡಿಸ್ತಾನೆ. ದಿಸ್ ಈಸ್ ಎ ವಂಡರ್ಫುಲ್ ಎಪಿಸ್ಟಲ್. ವಿ ಕ್ಯಾನ್ ಕೀಪ್ ಆನ್ ಡಿಗ್ಗಿಂಗ್ ಇನ್. ನಾವು ಇನ್ನೂ ಆಳವಾಗಿ ಈ ವಚನಗಳನ್ನ, ಈ ಪತ್ರಿಕೆಯನ್ನು ಅಧ್ಯಯನ ಮಾಡಿಕೊಳ್ಳುವಾಗ ಈ ಪತ್ರಿಕೆಯ ಶ್ರೇಷ್ಠತೆಯನ್ನ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ದೇವರಿಗೆ ಸ್ತೋತ್ರವಾಗಲಿ. ಸೊ ಈಗ ನಾವು ಓದಿದ ವಾಕ್ಯದಲ್ಲಿ ಈ 2 ವಚನಗಳಲ್ಲಿಯೇ ನಾವು ಗಮನಿಸುವಾಗ ತಂದೆಯಾದ ದೇವರು, ಮಗನಾದ ಯೇಸು ಅಥವಾ ದೇವರು, ಪವಿತ್ರಾತ್ಮನಾದ ದೇವರು, ಈ ಮೂವರನ್ನು ಕೂಡ ನಾವು ನೋಡುತ್ತೇವೆ. ಇಲ್ಲಿ ನಾವು ಗಮನಿಸುವಾಗ ನೋಡ್ರಿ, 13ನೇ ವಚನದಲ್ಲಿ ನಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ, ನನ್ನ ಮತ್ತು ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ
ಸತ್ಯ ವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕಿಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. Says a very beautiful verse and very strong truth of the scripture. What is that? In him you also, when you heard the word of truth, the gospel of your salvation, the salvation of our soul, the salvation of our very life, and the salvation of our body. ನಮ್ಮ ಆತ್ಮದ ರಕ್ಷಣೆ ಮತ್ತು ನಮ್ಮ ಜೀವದ ರಕ್ಷಣೆ, ನಮ್ಮ ಶರೀರದ ರಕ್ಷಣೆ, ದ ಟೋಟಾಲಿಟಿ ಆಫ್ ಎ ಪರ್ಸನ್, ಒಬ್ಬ ವ್ಯಕ್ತಿಯ ಪರಿಪೂರ್ಣವಾದ ಆ ವ್ಯಕ್ತಿತ್ವ, ಆತ್ಮ, ಪ್ರಾಣ, ದೇಹ, ಇದು ಮೂರು ಸೇರಿದಾಗ ಈ ಮೂರು ಅಂಶಗಳ ರಕ್ಷಣೆಯನ್ನ ನಾವು ಪಡೆದುಕೊಳ್ಳುವುದು ಹೇಗೆ? ನಂಬಿಕೆಯ ಮೂಲಕ, ಯೇಸು ಕ್ರಿಸ್ತನಲ್ಲಿ ಇಟ್ಟಂತ ನಂಬಿಕೆಯ ಮೂಲಕ. ಆ ನಂಬಿಕೆಯು ಯೇಸು ಕ್ರಿಸ್ತನ ಸುವಾರ್ತೆಯಲ್ಲಿ, ಯೇಸು ಕ್ರಿಸ್ತನಲ್ಲಿ ಇರುವ ಆ ನಂಬಿಕೆಯು ಸುವಾರ್ತೆಯನ್ನು ಕೇಳಿದರ ಮೂಲಕವಾಗಿ ನಾವು ಹೊಂದಿದ್ದೇವೆ. ಇದು ನಂಬಿಕೆಯ ಮೂಲಕ. ಆ ಸಂದರ್ಭದಲ್ಲಿ ಏನು ಸಂಭವಿಸುತ್ತದೆ? ವಾಟ್ ಹ್ಯಾಪನ್ಸ್ ವೆನ್ ವಿ ಬಿಲೀವ್ ಇನ್ ದ ಗಾಸ್ಪಲ್ ಆಫ್ ದ ಸಾಲ್ವೇಷನ್, ಗಾಸ್ಪಲ್ ಆಫ್ ಅವರ್ ಸಾಲ್ವೇಷನ್. ನಮ್ಮ ಆತ್ಮದ, ನಮ್ಮ ಪ್ರಾಣದ ಅಥವಾ ಜೀವದ ಮತ್ತು ನಮ್ಮ ಶರೀರದ ಈ ಒಂದು ವಿಮೋಚನೆ ಅಥವಾ ರಕ್ಷಣೆ ಅಂದರೆ ಶಿಕ್ಷೆಯಿಂದ ನಮಗೆ ಸಿಕ್ಕುವಂತ ಬಿಡುಗಡೆ. ಯಾವ ಶಿಕ್ಷೆ? ನಿತ್ಯವಾದ ಶಿಕ್ಷೆಯಿಂದ ಮತ್ತು ನಿತ್ಯವಾದ ಮರಣದಿಂದ, ನಿತ್ಯವಾದ ನರಕದಿಂದ ಮತ್ತು ನಮ್ಮ ಶಾಶ್ವತ ವೈರಿಯಾದ ಸೈತಾನಿಂದ ನಮಗೆ ಸಿಕ್ಕುವಂತ ವಿಮೋಚನೆ ಅಥವಾ ಬಿಡುಗಡೆ. ನಮ್ಮ ಜೀವ ನಿತ್ಯ ನರಕದಿಂದ ತಪ್ಪಿಸಿಕೊಳ್ಳುವಂತ ಆ ಒಂದು ವಿಮೋಚನೆ. ನಮ್ಮ ಶರೀರದ ಪಾಪಾಧೀನ ಸ್ವಭಾವಗಳಿಂದ ಅಥವಾ ಪಾಪದ ಪಾಶಗಳಿಂದ ನಮಗೆ ಸಿಕ್ಕುವಂತ ಬಿಡುಗಡೆ, ಸ್ವಾತಂತ್ರ್ಯ, ಇವೆಲ್ಲವೂ ರಕ್ಷಣೆಗೆ ಸಂಬಂಧಪಟ್ಟದಾಗಿದೆ. ಸೊ ನಮ್ಮ ರಕ್ಷಣೆ ಪರಿಪೂರ್ಣಗೊಳಿಸುವುದಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಹಾಗೆ ಈ ಲೋಕಕ್ಕೆ ಜನಿಸಿ ಬಂದನು. ಇನ್ ಆರ್ಡರ್ ಟು ಕಂಪ್ಲೀಟ್ ಅವರ್ ಸಾಲ್ವೇಷನ್, the full salvation, the perfect salvation. That means the salvation of our spirit, the salvation of our very soul or life, and the salvation of our bodies. Jesus became a man for our sake. ಇದು ಸುವಾರ್ತೆ. ಆತನು ನಮ್ಮ ಶಿಕ್ಷೆಯನ್ನ ತನ್ನ ದೇಹದಲ್ಲಿ ಹೊತ್ತುಕೊಂಡನು. He took our punishment upon his body and he made a way of escape, a way of salvation, a way of freedom by killing himself on the cross of Calvary. ಕಲ್ವಾರಿಯ ಶಿಲುಬೆಯಲ್ಲಿ ತನ್ನನ್ನು ಸಾಯಿಸುವುದರ ಮೂಲಕ ಯೇಸು ಕ್ರಿಸ್ತನು ನಮ್ಮ ಆತ್ಮಕ್ಕೂ, ನಮ್ಮ ಪ್ರಾಣಕ್ಕೂ, ನಮ್ಮ ಶರೀರಕ್ಕೂ ರಕ್ಷಣೆಯನ್ನ, ವಿಮೋಚನೆಯನ್ನ ಸಂಪಾದಿಸಿಕೊಟ್ಟಿದ್ದಾನೆ. ಇದು ನಂಬಿಕೆಯ ಮೂಲಕ ನಮಗೆ ಸಂಭವಿಸುತ್ತದೆ. ಆಮೇಲೆ ಆ ಸಂದರ್ಭದಲ್ಲಿ ಪವಿತ್ರಾತ್ಮನು ನಮ್ಮನ್ನ ಮುದ್ರಿಸುತ್ತಾನೆ, ಅಥವಾ ನಮಗೆ ಪವಿತ್ರಾತ್ಮನಿಂದ ನಮಗೆ ಸೀಲ್ ಆಗುವುದು, ಮುದ್ರೆಯಾಗುವುದು ಎಂಬುದಾಗಿ ಇಲ್ಲಿ ಬರೆದ ಹೊಂದಿದ್ದೀರಿ. ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಸೊ ಪವಿತ್ರಾತ್ಮನೆಂಬ ಮುದ್ರೆ ನಮ್ಮ ಮೇಲೆ ಇದೆ. ಇದು ಪ್ರತಿಯೊಬ್ಬ ದೇವರ ಮಗುವಿನ ಮೇಲೆ ದೇವರು ನಮಗೆ ಅನುಗ್ರಹಿಸುವಂತ ಮುದ್ರೆಯಾಗಿದೆ. ಅದು ದೇವರು ಹಾಕುವ ಮುದ್ರೆಯಾಗಿದೆ. ಓಕೆ, ದ ಇಮೇಜ್, okay, the seal
the seal of God. ಬೈಬಲ್ನಲ್ಲಿ, in the Bible, we read in the book of Genesis chapter 1, verse 26 and 27. 1ನೇ ಅಧ್ಯಾಯ 26 ಮತ್ತು 27ನೇ ವಾಕ್ಯಗಳಲ್ಲಿ ನಾವು ಓದುವಾಗ ಮನುಷ್ಯನನ್ನ, ಆದಾಮನನ್ನ, ಮೊದಲ ಮನುಷ್ಯನನ್ನ ದೇವರು ಯಾವ ರೀತಿಯಾಗಿ ಸೃಷ್ಟಿ ಮಾಡಿದನು ಎಂಬುದರ ಕುರಿತಾಗಿ ನಾವು ಓದುತ್ತೇವೆ ಅಲ್ವಾ. ಸೊ ಅಲ್ಲಿ ನಾವು ಗಮನಿಸುವಾಗ ದೇವರು ಮನುಷ್ಯನನ್ನ ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಿದ. ದೇವರು ತನ್ನ ಸಾರೂಪ್ಯದಲ್ಲಿ ಸೃಷ್ಟಿ ಮಾಡಿದನು. 2 words are used, image and likeness. Image and likeness. Salem, ಇಬ್ರಿಯ ಭಾಷೆಯಲ್ಲಿ, ಐಕೆನ್ ಎಂಬುದಾಗಿ ಗ್ರೀಕ್ ಭಾಷೆಯಲ್ಲಿ. ಇಲ್ಲಿ ಗಮನಿಸುವಾಗ ನಮ್ಮ ಶೈಪಿನ ಕುರಿತಾಗಿ, ನಮ್ಮ ಆ ಒಂದು ಫಾರ್ಮಿನ ಕುರಿತಾಗಿ, ನಮ್ಮ ರೂಪದ ಕುರಿತಾಗಿ, ಅಥವಾ ನಮ್ಮ ಆ ಒಂದು ಹೊರಗಣ ಆ ಒಂದು ದೃಶ್ಯದ ಕುರಿತಾಗಿ, ಅಥವಾ ನಮ್ಮ ಔಟ್ವರ್ಡ್ ಲುಕ್ ಅದರ ಕುರಿತಾಗಿ ಎಲ್ಲ ಮುಖ್ಯವಾಗಿ ನಾವಲ್ಲಿ ಓದುವುದು ಬದಲಾಗಿ ನಮ್ಮ ಒಳಗಿನ ಅಥವಾ ಒಳಗಣ ನಮ್ಮ ಸ್ವಭಾವದ ಕುರಿತಾಗಿ ಅಲ್ಲಿ ಬರೆಯಲಾಗಿದೆ. ಡೆಮುತ್ ಎಂಬ ಇನ್ನೊಂದು ಪದ ಉಪಯೋಗಿಸಲಾಗಿದೆ. ಇದಕ್ಕೆ ಲೈಕ್ನೆಸ್, ಹೋಲಿಕೆ ಎಂಬುದಾಗಿದೆ. ಹೋಲಿಕೆ ಮೂಲ ಭಾಷೆಯಲ್ಲಿ ದೇವರ ಹೋಲಿಕೆಯಲ್ಲಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ ರಿಸಂಬ್ಲೆನ್ಸ್. ಇದು ಹೊರಗಣ ಒಂದು ಕಾರ್ಯದ ಕುರಿತಾಗಿ, ಒಂದು ಮೊದಲು ಒಳಗಣ ಕುರಿತಾಗಿ, ಎರಡನೇದು ಹೊರಗಣ ಕುರಿತಾಗಿ. ಸೊ ನಮ್ಮ ಇನ್ಸೈಡ್, ನಮ್ಮ ಸ್ಪಿರಿಟ್ ಅಂಡ್ ಲೈಫ್ ಈಸ್ ದ ಲೈಕ್ನೆಸ್ ಆಫ್ ಗಾಡ್. ಇಟ್ ಈಸ್ ದ ಶೇಪ್ ಆಫ್ ಗಾಡ್ ಆರ್ ದ ಮಾಡೆಲ್ ಆಫ್ ಗಾಡ್ ಆರ್ ಫಿಗರ್ ಆಫ್ ಗಾಡ್ ಆರ್ ಫಾರ್ಮ್ ಆಫ್ ಗಾಡ್ ಅಂತ ಹೇಳ್ಬೋದು. ಎರಡನೇದು ನಮ್ಮ ಔಟ್ಸೈಡು ದೇವರ ಹೋಲಿಕೆ, ದೇವರ ರಿಸಂಬ್ಲೆನ್ಸ್ ಎಂಬುದಾಗಿ ನಾವು ನೋಡುತ್ತೇವೆ. ಇದು ಬಹಳ ವಿಶೇಷವಾದ ಒಂದು ಸಂಗತಿ. ಸೊ ಇಲ್ಲಿ ದೇವರು ಮನುಷ್ಯನಾದ ಆದಾಮನನ್ನ ಮೊದಲ ಮನುಷ್ಯನನ್ನ ಸೃಷ್ಟಿ ಮಾಡುವಾಗ ದೇವರ ಸಾರೂಪ್ಯಕ್ಕೆ ಸರಿಯಾಗಿ, ಇನ್ ಗಾಡ್ಸ್ ಓನ್ image, God created Adam. Then second word, he made Adam in God's likeness. The first one, image, talks about the inward attribute, and the second word, likeness, talks about the external likeness or resemblance. So we are in and out is the copy of God. ನಮ್ಮ ಹೊರಗಡೆಯು ನಾವು ದೇವರಿಗೆ ಸರಿ ಸಮಾನ ಎಂಬುದನ್ನು ನಾವು ಅನೇಕ ಬಾರಿ ಮರೆತು ಬಿಡುತ್ತೇವೆ. ದಟ್ ಈಸ್ ವೈ, ಈ ಕಾರಣದಿಂದಲೇ ನಮ್ಮ ಒಳಗಡೆಯೂ ಹೊರಗಡೆಯೂ ನಾವು ದೇವರಿಗೆ ಸರಿಸಮಾನರಾಗಿ ಸೃಷ್ಟಿಸಲ್ಪಟ್ಟದ್ದರಿಂದಲೇ ದೇವರು ಸಕಲ ಸೃಷ್ಟಿಗಳಿಗೂ ಮನುಷ್ಯನನ್ನ ಅಧಿಕಾರಿಯನ್ನಾಗಿ ಮಾಡಿತು. ಮ್ಯಾನ್ ಇಸ್ ದ ಕ್ರೌನ್ ಆಫ್ ಗಾಡ್ಸ್ ಕ್ರಿಯೇಷನ್. ಮನುಷ್ಯನು ದೇವರ ಸಮಸ್ತ ಸೃಷ್ಟಿಗಳಿಗೂ ಮಕುಟವಾಗಿದ್ದಾನೆ. ಮನುಷ್ಯನಿಗೆ ಸಕಲ ಸೃಷ್ಟಿಗಳ ಮೇಲೆ ಅಧಿಕಾರವನ್ನು ದೇವರು ಕೊಟ್ಟದಕ್ಕೆ ಕಾರಣ ಇದಾಗಿದೆ. ಎಲ್ಲ ಸೃಷ್ಟಿಗಳಿಗೂ ದೇವರು ಮೊಟ್ಟ ಮೊದಲನೆಯ ಅಧಿಕಾರಿ. ಎರಡನೇದಾಗಿ ಆ ಅಧಿಕಾರ ಮನುಷ್ಯನಿಗೆ ಭೂಮಿಯ ಮೇಲೆ ದೇವರು ಕೊಟ್ಟರು. ಹೀಗೆ ನಾವು ಆದಿಕಾಂಡ ಪುಸ್ತಕದಲ್ಲಿ ಓದುತ್ತೇವೆ. ಆದರೆ ಸ್ವಲ್ಪ ಕಾಲದ ನಂತರ ಮನುಷ್ಯನು ಮೋಸ ಹೋಗಿ ಪಾಪಕ್ಕೆ ಒಳಗಾದಾಗ ಅವನು ದೇವರ ಸಾರೂಪ್ಯವನ್ನ ಕಳಕೊಂಡ. ಅದರ ನಂತರ ಅವನ ದೇಹದಲ್ಲಿ ಕೂಡ ದೇವರ ಆ ಒಂದು ಹೋಲಿಕೆಯನ್ನ ಅವನು ಕಳಕೊಳ್ಳಲಿಕ್ಕೆ ಶುರುವಾದ. ಮನುಷ್ಯನು ಪಾಪ ಮಾಡಿದಾಗ, when man committed sin by deception of the devil, his inward
image he lost. Slowly, he lost the inward attribute of God. So also, externally, he lost the likeness of God. Have you ever think about a time that man will never get old? Man will never die? ಜೀವನದಲ್ಲಿ ಯಾವತ್ತೂ ಸಾಯದೇ ಇರತಕ್ಕಂಥ ಒಬ್ಬ ಮನುಷ್ಯನ ಕುರಿತಾಗಿ ನೀವು ಆಲೋಚನೆ ಮಾಡಿದ್ದೀರಾ ಯಾವತ್ತಾದ್ರೂ? ಮನುಷ್ಯನು ಪಾಪ ಮಾಡದೆ ಇದ್ದಿದ್ದರೆ ಮನುಷ್ಯನಿಗೆ ಸಾವೆಂಬುದು ಬರುತ್ತಿರಲಿಲ್ಲ. ಮನುಷ್ಯನಿಗೆ ಮುದಿತನ ಎಂಬುದು ಬರ್ತಿರ್ಲಿಲ್ಲ. Man would have never become old. Man would have never died in his body if he had never committed sin. ಪಾಪ ಮಾಡದೆ ಹೋಗಿದ್ದರೆ ಮನುಷ್ಯನು ಮುದಿಯಾಗ್ತಿರ್ಲಿಲ್ಲ, ಮನುಷ್ಯನಿಗೆ ಸಾವು ಸಹ ಬರ್ತಿರ್ಲಿಲ್ಲ. ಮನುಷ್ಯನು ಪಾಪ ಮಾಡಿದ್ದಾಗ, ಆದಾಮನು ಹವ್ವಳು ಪಾಪ ಮಾಡಿದಾಗ ಅವರ ಒಳಗಣ ಸ್ವಭಾವ, ದೇವರ ಗುಣಲಕ್ಷಣಗಳು ಕಡಿಮೆಯಾಗುತ್ತಾ ಬಂತು. ಅದೇ ರೀತಿಯಲ್ಲಿ ಅವನ ಹೊರಗಣ, ಅವನ ಆ ರೂಪ ಬದಲಾಗುತ್ತಾ ಬಂತು. ಪಾಪ ಮಾಡದೆ ಹೋಗಿದ್ದರೆ ಅವನು ಯಾವತ್ತೂ ಮುದುಕನಾಗ್ತಿರ್ಲಿಲ್ಲ, ಅಥವಾ ಅವಳು ಯಾವತ್ತೂ ಮುದುಕಿ ಆಗ್ತಿರ್ಲಿಲ್ಲ. ಅವರು ಯಾವಾಗಲೂ ಒಂದೇ ರೀತಿಯಲ್ಲಿ ಇರ್ತಿದ್ರು, ದೇವರ ಹಾಗೆ. ಜಸ್ಟ್ ಲೈಕ್ ಗಾಡ್. ಗಾಡ್ ಹ್ಯಾಸ್ ನೋ ಡೆತ್. ಗಾಡ್ ನೆವರ್ ಗೆಟ್ ಓಲ್ಡ್ ಅಲ್ವಾ? ದೇವರು ಯಾವತ್ತೂ ಮುದುಕನಾಗಲ್ಲ, ಮುದಿಯಾಗಲ್ಲ. ದೇವರು ಯಾವತ್ತೂ ಸಾಯುವುದಿಲ್ಲ. ಮನುಷ್ಯನು ಕೂಡ ಹಾಗೆಯೇ ಯಾವತ್ತೂ ಸಾಯದ ಮನುಷ್ಯನಾಗಿ, ಯಾವತ್ತೂ ಮುದಿಯಾಗದ ಮನುಷ್ಯನಾಗಿ, ನರ ಹಿಡಿಯದ ಮನುಷ್ಯನಾಗಿ, ಬಲಹೀನನಾಗದವನಾಗಿ, ರೋಗ ಹಿಡಿಯದವನಾಗಿ, ಸುಕ್ಕು, ಕಳಂಕ, ದೋಷ, ಲೋಪ ಯಾವುದೂ ಇಲ್ಲದವನಾಗಿ ಅವನು ದೇವರ ಹಾಗೆಯೇ ಬದುಕುತ್ತಿದ್ದ. Man, if he would have never committed sin, he would have never he will have white hairs, he would have never lose his tooth, he would have never have a wrinkling, he would have never become bending, or he would have never become bent, he would have never become an old person, losing the youthfulness, losing his stamina, his strength, his energy. He would have lived forever and ever. God never made man that he should die with 930 years or 1,000+ years or any number of years. No. ಆದಾಮನು ಪಾಪ ಮಾಡಿದ ನಿಮಿತ್ತವಾಗಿ 930 ವರ್ಷದಲ್ಲಿ ಅವನು ಸತ್ತನು, ಅಥವಾ 30 ವಯಸ್ಸಿನವನಾಗಿ ಸತ್ತ. ಅವಳು ಎಷ್ಟು ವಯಸ್ಸಿನಲ್ಲಿ ಸತ್ತಲು ಎಂಬುದಾಗಿ ಬರೆದಿಲ್ಲ, ಬಟ್ ಖಂಡಿತ ಅವಳು ಕೂಡ ಸತ್ತಿದ್ದಾಳೆ. ಅವಳು ಎಷ್ಟು ವರ್ಷ ಕಾಲ ಬದುಕಿದ್ದಳು ಎಂಬುದಾಗಿ ಬೈಬಲ್ ಹೇಳುತ್ತಾ ಇಲ್ಲ, ಬಟ್ ಅವಳು ಆದಾಮನಿಗಿಂತ ಹೆಚ್ಚು ಕಾಲ ಬದುಕಿದಳು ಎಂಬುದನ್ನು ನಾವು ತಿಳ್ಕೋಬಹುದು. ಇಟ್ಸ್ ನಾಟ್ ರಿಟನ್ how many years Eve lived on this earth, but I believe, though it is not written in the Bible, Eve lived more than Adam lived. Adam lived and for 930 years. So it is written, it is mentioned. But about Eve, it is not written how many years she lived. But for sure, she lived more than Adam, her husband. But anyway, she also died. We don't know. God has not revealed to us in the scripture when did she die or how long she lived on this earth. ಅವಳು ಎಷ್ಟು ಕಾಲ ಬದುಕಿದಳು ಎಂಬುದಾಗಿ ನಮಗೆ ದೇವರು ತಿಳಿಸಿಲ್ಲ, ಬಟ್ ಅವಳು ಕೂಡ ಸತ್ತಳು. ಬಟ್ ಪಾಪ ಮಾಡದೇ ಇದ್ದಿದ್ದರೆ ಅವರು ಖಂಡಿತವಾಗಿಯೂ ಅವರು ಸಾವನ್ನಪ್ಪಿರ್ತಿರ್ಲಿಲ್ಲ, ಮಾತ್ರವಲ್ಲದೆ ಮುದುಕಿಯಾಗ್ತಿರ್ಲಿಲ್ಲ. ಸೊ ಪಾಪದ ಪರಿಣಾಮವಾಗಿ ನಮ್ಮ ಆತ್ಮದೊಳಗೆ ಅಥವಾ ನಮ್ಮ ಒಳ ಮನುಷ್ಯನು
ಅವನು ಬಲಹೀನನಾಗಿ ದೇವರ ಗುಣಲಕ್ಷಣಗಳನ್ನು ಕಳಕೊಳ್ಳುತ್ತಾ ನಿಧಾನವಾಗಿ ಕಳಕೊಳ್ಳುತ್ತಾ ಅವನು ಸೈತಾನ ಗುಣದವನಾಗಿ ಮಾರ್ಪಡುತ್ತಾನೆ. ಅದೇ ರೀತಿಯಲ್ಲಿ ಅವನ ದೇಹದಲ್ಲಿಯೂ ಕೂಡ ಅವನ ಶಕ್ತಿ ಕ್ಷಯಿಸಿ ಹೋಗಿ ಅವನು ಬಳಲುವವನಾಗಿ ದಣಿಯುವವನಾಗಿ ಅವನು ಮುದುಕನಾಗಿ ಅವನು ಬಹಳಷ್ಟು ವಯಸ್ಸುಳ್ಳವನಾಗಿ ಬಲಹೀನನಾಗಿ ಶಕ್ತಿಹೀನನಾಗಿ ಕೊನೆ ಉಸಿರೆಳೆಯುತ್ತಾನೆ. ಇದಕ್ಕೆ ಕಾರಣ ಪಾಪ. ಸೊ ಬೈಬಲ್ ನಮಗೆ ಹೇಳುವಂತ ಸತ್ಯ ಬಹಳ ಗಂಭೀರವಾದದ್ದು ನೋಡ್ರಿ. ಸೊ ಆದಾಮನನ್ನ ಮತ್ತು ಹವ್ವಳನ್ನ ದೇವರು ತನ್ನ ಸಾರೂಪ್ಯಕ್ಕೆ ಸರಿಯಾಗಿ ಸೃಷ್ಟಿ ಮಾಡಿದ್ದಾನೆ ಅಂಡ್ ಹೋಲಿಕೆಗೆ ಸರಿಯಾಗಿ. ಸೊ when God made Adam and Eve, God made them in his own image and his likeness. ದೇವರಿಗೆ ಸ್ತೋತ್ರ. 1 ಕೊರಿಂಥ ಪತ್ರ 11ನೇ ಅಧ್ಯಾಯದ 7ನೇ ವಚನದಲ್ಲಿ, 1 Corinthians chapter 11 and verse 7, it says, we are the image of God. ನಾವು ದೇವರ ಸಾರೂಪ್ಯ, ಹೋಲಿಕೆ ಎಂಬುದಾಗಿ ನಾವು ಓದುತ್ತೇವೆ. Romans chapter 8 and verse 29. ರೋಮಾದವರಿಗೆ ಬರೆದ ಪತ್ರ 8ನೇ ಅಧ್ಯಾಯ 29ನೇ ವಚನದಲ್ಲಿ ದೇವರ ಅನಾದಿ ಕಾಲದ ಉದ್ದೇಶ, ಯೋಜನೆ ಏನಪ್ಪಾ ಅಂತಂದ್ರೆ, ನಾವು ತನ್ನ ಕುಮಾರನಾದ ಯೇಸು ಕ್ರಿಸ್ತನ ಸಾರೂಪ್ಯಕ್ಕೆ ಸಮಾನರಾಗಬೇಕು. ಅದಕ್ಕಾಗಿ ದೇವರು ತನ್ನ ಮಗನನ್ನ ನಮ್ಮ ರಕ್ಷಣೆಗೋಸ್ಕರವಾಗಿ ಕಳಿಸಿಕೊಟ್ಟಿದ್ದಾನೆ. ನಮ್ಮ ಒಳಗಡೆಯೂ ನಮ್ಮ ಹೊರಗಡೆಯೂ, ನಮ್ಮ ಒಳಗಿನ ಮನುಷ್ಯನು ಹೊರಗಿನ ಈ ಶರೀರವು ಕೂಡ ದೇವರ ಸ್ವಭಾವದಲ್ಲಿ ರೂಪಾಂತರಗೊಳ್ಳಬೇಕು, ಬದಲಾಗಬೇಕೆಂಬುದಾಗಿ ದೇವರು ಬಯಸಿ ತನ್ನ ಮಗನನ್ನು ನಮಗಾಗಿ ಕಳಿಸಿಕೊಟ್ಟಿದ್ದಾನೆ. ಆದ ಕಾರಣ 8:29 ರೋಮಾಪುರದವರಿಗೆ ಬರೆದ ಪತ್ರದಲ್ಲಿ ದೇವರ ಅನಾದಿ ಕಾಲದ ಯೋಜನೆ ಏನು, ಉದ್ದೇಶ ಏನು, ದೇವರ ವಚನದ ಮೂಲಕವಾಗಿ, ಪವಿತ್ರಾತ್ಮನ ಮೂಲಕವಾಗಿ ತನ್ನ ದೇವರ ಮಗನಾದ ಯೇಸುವಿನ ಸಾರೂಪ್ಯಕ್ಕೆ ನಮ್ಮನ್ನು ಬದಲಾಯಿಸಬೇಕು. ಸೊ ಗಾಡ್ಸ್ ಇಟರ್ನಲ್ ಪ್ಲಾನ್ ಅಂಡ್ ಪರ್ಪಸ್ ಅಬೌಟ್ ಯು ಅಂಡ್ ಮೀ ಈಸ್ ನಾಟ್ ಜಸ್ಟ್ ಸಾಲ್ವೇಷನ್ ಆಫ್ ಅವರ್ ಸೋಲ್ ಅಲೋನ್, ಬಟ್ our salvation of our very soul, very life, and the salvation of our body also. So the total personality, the total being must be transformed into the image and likeness of Jesus Christ, God's Son. ದೇವರ ಮಗನಾದ ಯೇಸು ಕ್ರಿಸ್ತನ ಸಾರೂಪ್ಯಕ್ಕೆ, ಹೋಲಿಕೆಗೆ ನಮ್ಮ ಒಳ ಮನುಷ್ಯನು ಹೊರ ಮನುಷ್ಯನು ದಿನೇ ದಿನೇ ಬದಲಾಗಬೇಕು ಎಂಬುದು ದೇವರ ಯೋಜನೆಯಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. 1 ಕೊರಿಂಥ 15ನೇ ಅಧ್ಯಾಯ, 1 Corinthians chapter 15 15ನೇ ಅಧ್ಯಾಯ 47ನೇ ವಚನದಲ್ಲಿ ನಾವು ನೋಡುವಾಗ, the purpose of God about our bodies also, that our body will be transfigured in the body of Jesus Christ when he came out of the tomb. ಯೇಸು ಕ್ರಿಸ್ತನು ಸಮಾಧಿಯೊಳಗಿನಿಂದ, ಇಂಥ ಒಂದು ಭಾನುವಾರ ಮುಂಜಾನೆ ಹೊತ್ತಿನಲ್ಲಿ ಆತನು ಸಮಾಧಿಯೊಳಗಿನಿಂದ ಎದ್ದು ಬಂದಾಗ ಪರಲೋಕದ ಶರೀರಿಯಾಗಿ ಅಥವಾ ಸ್ವರ್ಗೀಯ ಶರೀರವುಳ್ಳವನಾಗಿ ಎದ್ದು ಬಂದ ಹಾಗೆ ನಮ್ಮ ಈ ಮರ್ತ್ಯ ಶರೀರವು, ಈ ಮಣ್ಣಿಗೆ ಸೇರುವ ಈ ಶರೀರವು ಪರಲೋಕ ಸಂಬಂಧವಾದ ಶರೀರವಾಗಿ ಮಾರ್ಪಾಟು ಹೊಂದಿ ಯಾವತ್ತೂ ತಿರುಗಿ ಮಣ್ಣಿಗೆ ಸೇರದ ಶರೀರವಾಗಿ ನಿತ್ಯ ಕಾಲಕ್ಕೂ ಪರಲೋಕದಲ್ಲಿ ದೇವರ ಜೊತೆಯಾಗಿ ನಾವು ಜೀವಿಸಬೇಕು ಎಂಬ ಉದ್ದೇಶದಿಂದಲೇ ಯೇಸು ಕ್ರಿಸ್ತನು ನಮಗೆ ಪ್ರಥಮ ಫಲವಾಗಿ ಸಮಾಧಿಯೊಳಗಿನಿಂದ ಎದ್ದು ಬಂದನು ಎಂಬುದಾಗಿ ನಾವು ನೋಡ್ತೇವೆ. So Jesus Christ, when he was resurrected on one of these Sunday morning hours, he came back to life. And when he rose from the dead, from the tomb, he had a glorious transfigured body, transformed body. That body cannot die again. That body will never
become part of this dust, this earth, and that body is the heavenly body. And Jesus, when he rose from the dead, from the tomb, he had a glorious body. And in that body, he could go up to the heavens right before the eyes of the disciples. He was lifted up by the clouds. ಯೇಸು ಸ್ವಾಮಿ ತನ್ನ ಶಿಷ್ಯರ ಎದುರಿನಲ್ಲಿ ಮೇಘವಾಹನನಾಗಿ ಪರಲೋಕಕ್ಕೆ ಒಯ್ಯಲ್ಪಡುವಾಗ ಹೇಳಿದ ಮಾತು, ನಾನು ಹೋಗುವ ಹಾಗೆ ಮತ್ತೆ ವಾಪಸ್ ಬರುತ್ತೇನೆ. ನಾನು ನಿಮ್ಮನ್ನು ನನ್ನ ತಂದೆಯ ಮನೆಯಲ್ಲಿ ಸೇರಿಸುವುದಕ್ಕೋಸ್ಕರವಾಗಿ. ಈ ಲೋಕದ ಈ ಮನೆಯೆಲ್ಲ ಸುಮ್ಮನೆ, ಪರಲೋಕವೇ ನಮ್ಮನೆ. ಈ ಲೋಕದಲ್ಲಿರುವ ನಮ್ಮ ಈ ಶರೀರವು ಕೂಡ ಸುಮ್ಮನೆ. ಇದು ಪರಲೋಕದ ದೇವರ ಒಂದು ಆಲಯವಾಗಿ, ಮನೆಯಾಗಿ ದೇವರು ನಮಗೆ ಶರೀರವನ್ನು ಕೊಟ್ಟಾಗಿಯೂ ಇದು ಸುಮ್ಮನೆ ಮನೆ, ಸ್ವಲ್ಪ ಕಾಲಕ್ಕೆ ಮಾತ್ರ ಇರುವ ಮನೆ. ಆದರೆ ನಿಜವಾದ ಮನೆ ಪರಲೋಕದಿಂದ ದೇವರು ನಮಗೆ ಅನುಗ್ರಹಿಸುವಂತ ಶರೀರವಾದ ಮನೆಯಾಗಿರುತ್ತದೆ. ಅದು ಯೇಸು ಕ್ರಿಸ್ತನು ನಮಗೆ ಸಮಾಧಿಯಿಂದ ಎದ್ದು ಬರುವುದರ ಮೂಲಕವಾಗಿ ತೋರಿಸಿಕೊಟ್ಟನು. ನೋಡು, ನಾನು ಹೇಗೆ ಸಮಾಧಿಯಿಂದ ಸ್ವರ್ಗೀಯ ಮನೆಯನ್ನು ಪಡೆದುಕೊಂಡು ಹೇಗೆ ಸ್ವರ್ಗಲೋಕಕ್ಕೆ ಎತ್ತಲ್ಪಟ್ಟನೋ ಅದೇ ರೀತಿಯಾಗಿ ನೀವು ಕೂಡ ಎತ್ತಲ್ಪಡುತ್ತೀರಿ, ನನ್ನಲ್ಲಿ ನಂಬಿಕೆ ಇಡುವುದಾದರೆ. ಸುವಾರ್ತೆಯನ್ನು ಕೇಳಿ ನನ್ನಲ್ಲಿ ನಂಬಿಕೆ ಇಡುವುದರ ಮೂಲಕವಾಗಿ ನಿಮಗೆ ನಿಮ್ಮ ಮೇಲೆ ಒಂದು ಮುದ್ರೆಯು, ಪವಿತ್ರಾತ್ಮನೆಂಬ ಮುದ್ರೆಯು ತಂದೆಯಾದ ದೇವರು ಹಾಕುತ್ತಾನೆ. ನನ್ನ ಮತ್ತು ತಂದೆಯ ಕಡೆಯಿಂದ ನಾವು ಕಳಿಸಿಕೊಡುವ ಪವಿತ್ರಾತ್ಮನೆಂಬ ಮುದ್ರೆ ನಿಮ್ಮ ಆತ್ಮದ ಮೇಲೆ, ಜೀವದ ಮೇಲೆ, ಶರೀರದ ಮೇಲೆ ನಾವು ಹಾಕುವುದರ ಮೂಲಕ ನಿಮಗೆ ನಾವು ಹೇಳುವುದು, ನೀವು ಈ ಮನೆಗೆ ಮನೆಯಲ್ಲಿ ಶಾಶ್ವತವಾಗಿ ಇರುವವರಲ್ಲ, ಇದು ಸುಮ್ಮನೆ. ನನ್ನ ಮನೆ ಪರಲೋಕದಲ್ಲಿರುವೆ. ತಂದೆಯಾದ ದೇವರ ಕಡೆಗೆ ಯೇಸು ಸ್ವಾಮಿ ಏರಿ ಹೋಗುವಾಗ ಸ್ವಾಮಿ ಹೇಳಿದ ಮಾತದಲ್ವಾ? ಯೋಹಾನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಸ್ವಾಮಿ ಹೇಳಿದೇನು? ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ, ಇಲ್ಲವಾದರೆ ನಾನು ನಿಮಗೆ ಹೇಳ್ತಿರ್ಲಿಲ್ಲ. ನಾನು ಹೋಗಿ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ನಾನೆಲ್ಲಿದ್ದೇನೋ ಇರುತ್ತೇನೋ ಅಲ್ಲಿಗೆ ನಿಮ್ಮನ್ನು ಕೂಡ ಕರೆದುಕೊಂಡು ಹೋಗೋದಕ್ಕಾಗಿ ನಾನು ಪುನಃ ಬರ್ತೇನೆ. ಹಲ್ಲೆಲೂಯಾ. ಇದು ಒಬ್ಬ ನಿಜವಾದ ಪ್ರಾಮಾಣಿಕನಾದ ಕ್ರೈಸ್ತ ವಿಶ್ವಾಸಿಯ ನಂಬಿಕೆಯಾಗಿದೆ, ನಿರೀಕ್ಷೆಯಾಗಿದೆ. ಆದ ಕಾರಣ ಈ ನಿರೀಕ್ಷೆ ನಮಗೆ ಕೊಟ್ಟಂತ ಕರ್ತನಿಗೆ ನಾವು ಎಷ್ಟು ಸ್ತೋತ್ರ ಮಾಡಿದರೂ ಸಾಲದು. ಪವಿತ್ರಾತ್ಮನೆಂಬ ಮುದ್ರೆ, ಯೇಸು ಸ್ವಾಮಿ ತಂದೆಯಾದ ದೇವರ ಮುಖಮುದ್ರೆ ಎಂಬುದಾಗಿ ನಾವು ಕೊಲೊಸದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ, ಕೊಲೊಸದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ 15ನೇ ವಚನದಲ್ಲಿ ಓದ್ತೇವೆ. ಆತನು ಅಂದ್ರೆ ಯೇಸು ಕ್ರಿಸ್ತನು, ನೋಡ್ರಿ, ಅದೃಶ್ಯನಾದ ದೇವರ ಪ್ರತಿರೂಪವು ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. See what a beautiful verse is that. He is the image of the invisible God. ಯೇಸು ಕ್ರಿಸ್ತನು ಕಣ್ಣಿಗೆ ಕಾಣದೇ ಇರುವ ದೇವರ ಪ್ರತಿರೂಪ, ಮುಖಮುದ್ರೆ. ಇನ್ನೊಂದು ಮಾತು ಹೇಳಿದರೆ, he is the image, he is the stamp, he is the seal of the unseen God. ಯೇಸು ಕ್ರಿಸ್ತನವನ್ನು ನೋಡಿದರೆ ಕಣ್ಣಿಗೆ ಕಾಣದಿರತಕ್ಕಂಥ ಸೃಷ್ಟಿಕರ್ತನಾದ ತಂದೆಯಾದ ದೇವರನ್ನು ನಾವು ಕಾಣುತ್ತೇವೆ ಎಂಬುದಾಗಿ ಯೇಸು ಸ್ವಾಮಿ ಯೋಹಾನ 14ನೇ ಅಧ್ಯಾಯದಲ್ಲಿ ಹೇಳಿದ ವಚನ ಮತ್ತಷ್ಟು ರುಜುಪಡಿಸುವಂಥದ್ದಾಗಿದೆ. So it says, if you have seen me, you have seen the Father, because we both are the same. We both are one. If you seen me, you have seen the Father. Because it says, I am the image of the invisible God. I am the firstborn of all creation. ಎಲ್ಲ ಸೃಷ್ಟಿಗಳಿಗೂ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದ್ದವನು. ಅಂದರೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ಎಲ್ಲವೂ ಸೃಷ್ಟಿಯಾಗಿದೆ. ಆತನು ಸೃಷ್ಟಿಕರ್ತನಾಗಿದ್ದಾನೆ ಎಂದು ಅರ್ಥ. ಯೇಸುವನ್ನು ಸೃಷ್ಟಿ ಮಾಡಲಿಲ್ಲ ತಂದೆ. ಪವಿತ್ರಾತ್ಮ ದೇವರಾಗಲಿ ತಂದೆಯಾದ ದೇವರಾಗಲಿ ಯೇಸುವನ್ನು ಸೃಷ್ಟಿ ಮಾಡಲಿಲ್ಲ. ಆದರೆ ಯೇಸು ಕ್ರಿಸ್ತನು ಸೃಷ್ಟಿಕರ್ತನಾಗಿದ್ದಾನೆ.
ಸಮಸ್ತ ಸೃಷ್ಟಿಗೂ ಆದ್ಯನು ಎಂಬುದಾಗಿ ಹೇಳುವಾಗ ತನ್ನ ಮೂಲಕವಾಗಿ ಎಲ್ಲವೂ ಸೃಷ್ಟಿಯಾಯಿತು ಎಂಬುದಾಗಿ ಸ್ಪಷ್ಟವಾಗಿ ತಿಳಿದುಕೊಳ್ತೇವೆ ನಾವು. ಸೊ ಯೇಸು ಕ್ರಿಸ್ತನು ಯಾರಾಗಿದ್ದಾನೆ? ಅದೃಶ್ಯನಾದ ದೇವರ ಸ್ಟಾಂಪ್ ಅಥವಾ ಇಮೇಜ್ ಅಥವಾ ಮುಖ ಮುದ್ರೆಯಾಗಿದ್ದಾನೆ. ನೋಡ್ರಿ, 15ನೇ ವಚನದಿಂದ 20ನೇ ವಚನದ ತನಕ ಓದಬೇಕು. ಈಗ ಸಮಯ ಇಲ್ಲದ ಕಾರಣ ನಾನು ಓದ್ತಾ ಇಲ್ಲ. ಐ ಆಮ್ ನಾಟ್ ರೀಡಿಂಗ್ ಹೋಲ್ ಥ್ರೂ ದ ಸ್ಕ್ರಿಪ್ಚರ್ಸ್ ಫ್ರಮ್ ವರ್ಸ್ 15 through 20. It says the truth of the Lord, the relationship which God the Father and the God the Lord Jesus Christ has. ಆಮೇಲೆ ನಾವು ನೋಡುವಾಗ 2 ಕೊರಿಂಥ ಪತ್ರ 3ನೇ ಅಧ್ಯಾಯ 17ನೇ ವಚನ 18ನೇ ವಚನ ನೋಡುವಾಗ ಕೂಡ ಇದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. ಆಮೇಲೆ ಇದೇ ಕೊಲೊಸ ಪತ್ರ 2ನೇ ಅಧ್ಯಾಯ 9ನೇ ವಚನ 10ನೇ ವಚನ, second chapter of Colossians, second chapter and verse 9 and 10. ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಮತ್ತು ನೀವು ಆತನಲ್ಲಿದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ಫಾರ್ ಇನ್ ಹಿಮ್ ದ ಹೋಲ್ ಫುಲ್ನೆಸ್ ಆಫ್ ದ ಡಿಟಿ ಡ್ವೆಲ್ಸ್ ಬಾಡಿಲಿ. See, that's a beautiful scripture. And you have been filled in him who is the head of all rule and authority. In Jesus the whole fullness of God dwells physically. ದೇವರ ಸರ್ವ ಸಂಪೂರ್ಣತೆಯು ಯೇಸುವಿನ ದೇಹದಲ್ಲಿ ವಾಸವಾಗಿತ್ತು ಎಂಬುದಾಗಿ ಬರೆದಿದೆ. ಯೇಸುವಿನ ಶರೀರದಲ್ಲಿ ಸೃಷ್ಟಿಕರ್ತನಾದ ತಂದೆಯಾದ ದೇವರ ಸರ್ವ ಸಂಪೂರ್ಣತೆಯು, ದ ಫುಲ್ನೆಸ್ ಆಫ್ ಗಾಡ್, ದ ಪರ್ಫೆಕ್ಟ್ನೆಸ್ ಆಫ್ ಗಾಡ್ ದ ಫಾದರ್ ಈಸ್ ಎಕ್ಸಿಬಿಟೆಡ್ ಇನ್ ದ ಬಾಡಿ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ದೇಹದಲ್ಲಿ ಸೃಷ್ಟಿಕರ್ತನಾದ ದೇವರ ಸರ್ವ ಸಂಪೂರ್ಣತೆಯು ವಾಸವಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಇದಕ್ಕೆ ಕಾರಣ ಏನು? ಮನುಷ್ಯರಾದ ನಮ್ಮಲ್ಲಿ ಇದ್ದ ದೇವರ ಸರ್ವ ಸಂಪೂರ್ಣತೆ ನಾವು ಪಾಪ ಮಾಡಿ ಕಳ್ಕೊಂಡೆ. ಬೈ disobedience and sin, by trespasses and sin, we lost the fullness of God's image, glory in our soul, in our spirit, and in our body. For that reason, God had to send His only Son, Jesus Christ. ಪಾಪ ಮತ್ತು ಅಪರಾಧಗಳ ದೆಸೆಯಿಂದ, ಅವಿಧೇಯತೆಯ ದೆಸೆಯಿಂದ ನಮ್ಮಲ್ಲಿ ಇದ್ದಂಥ ದೇವರ ಸಂಪೂರ್ಣತೆಯು ನಾವು ಕಳಕೊಂಡೆವು. ನಾವು ಕುರೂಪ ಮಾಡಿಕೊಂಡೆವು ನಮ್ಮನ್ನೇ. ನಮ್ಮ ಪಾಪದ ದೆಸೆಯಿಂದ ನಾವು ನಮ್ಮನ್ನು ಕುರೂಪ ಮಾಡಿಕೊಂಡೆ, ಒಳಗಡೆಯೂ ಹಾಗೂ ಹೊರಗಡೆಯೂ. ಇದರ ನಿಮಿತ್ತವಾಗಿ ದೇವರು ಮನುಷ್ಯನಾಗಿ ತನ್ನ ಮಗನನ್ನ ನಮ್ಮ ವಿಮೋಚನಾರ್ಥಕವಾಗಿ ಈ ಭೂಲೋಕಕ್ಕೆ ಕಳಿಸಿಕೊಟ್ಟ. In order to save us, God sent His Son in the human form, human flesh, in the name Jesus Christ. And He became our elder son. He became our elder brother. And He became the firstborn of God. ದೇವರ ದೃಷ್ಟಿಯಲ್ಲಿ ನಮಗೆಲ್ಲರಿಗೂ ಆದ್ಯ ಜಾತನಾಗಿ ಅಥವಾ ಪ್ರಥಮ ಫಲದಂತೆ ಯೇಸು ನಮಗೋಸ್ಕರ ತಂದೆಯ ಕಡೆಯಿಂದ ಹುಟ್ಟಿ ಬಂದನು. ಮನುಷ್ಯರಾದ ನಾವೆಲ್ಲರೂ ರಕ್ತ ಮಾಂಸ ಉಳ್ಳವರಾಗಿದ್ದರಿಂದ ದೇವರು ಆ ರೀತಿಯಾಗಿ ರಕ್ತ ಮಾಂಸ ಉಳ್ಳವನಲ್ಲ. ಆದರೆ ದೇವರು ಆತ್ಮಸ್ವರೂಪನಾದ ದೇವರು ನಮ್ಮ ಹಾಗೆ ರಕ್ತ ಮಾಂಸಧಾರಿಯಾಗಿ ಹುಟ್ಟಿ ಬಂದನು ಎಂಬುದಾಗಿ ನಾವು ಇಬ್ರಿಯ ಪುಸ್ತಕದಲ್ಲಿ ಓದುತ್ತೇವೆ. ಇನ್ ದ ಬುಕ್ ಆಫ್ ಹೀಬ್ರೂಸ್ ವಿ ರೀಡ್, ಬಿಕಾಸ್ ವಿ ಆರ್ born with flesh and blood. 14ನೇ ವಚನದಲ್ಲಿ 2ನೇ ಅಧ್ಯಾಯ ಇಬ್ರಿಯ ಪುಸ್ತಕ, ಹೀಬ್ರೂಸ್ ಚಾಪ್ಟರ್ 2, ಇಬ್ರಿಯ ಪುಸ್ತಕ 2ನೇ ಅಧ್ಯಾಯ ನೋಡಿ ಅಂಡ್ 14ನೇ ವಚನ ನೋಡ್ರಿ. ಅಲ್ಲಿ ನಾವು ಗಮನಿಸುವ ಸ್ಪಷ್ಟವಾಗಿ ಮಕ್ಕಳು, ಇದಲ್ಲದೆ ಮಕ್ಕಳು ನಾವು
ರಕ್ತ ಮಾಂಸಧಾರಿಗಳಾಗಿರುವುದರಿಂದ, ಸಿನ್ಸ್ ದೇರ್ ಫಾರ್ ದ ಚಿಲ್ಡ್ರನ್ ಶೇರ್ ಇನ್ ದ ಫ್ಲೆಶ್ ಅಂಡ್ ಬ್ಲಡ್, ನೋಡಿ, he himself likewise partook of the same things. ಆತನು ಅಂದ್ರೆ ಯೇಸು ಕ್ರಿಸ್ತನು ಅವರಂತೆಯೇ ಆದನು, ನಮ್ಮ ಹಾಗೆಯೇ ರಕ್ತ ಮಾಂಸವುಳ್ಳವನಾದನು, ಆದ್ರೆ ಪಾಪ ಇರಲಿಲ್ಲ. ಇನ್ನೊಂದು ಕಡೆಯಲ್ಲಿ ಅದನ್ನ ನಾವು ಓದ್ತೀವಿ ನಾವು. ಆದರೆ ಅಂದ್ರೆ ತನ್ನ ಮರಣದಿಂದಲೇ, ನೋಡ್ರಿ, ಯೇಸು ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ, that through death he might destroy the one who has the power of death, that is the devil, and verse 15, and deliver all those who through fear of death were subject to lifelong slavery. ಇಲ್ಲಿ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಜೀಸಸ್ became like one of us. For what reason? To save us, to become our savior. ನಮ್ಮ ರಕ್ಷಕನಾಗುವುದಕ್ಕೋಸ್ಕರ, ನಮ್ಮ ವಿಮೋಚಕನಾಗುವುದಕ್ಕೋಸ್ಕರ ನಮ್ಮ ಹಾಗೆ ರಕ್ತ ಮಾಂಸಧಾರಿಯಾದ ಅಥವಾ ರಕ್ತ ಮಾಂಸವುಳ್ಳವನಾದ. ನೋಡ್ರಿ, ಸೊ ಇದು ದೇವರ ರಕ್ಷಣೆಯ ಮಾರ್ಗ, ಇದು ಸುವಾರ್ತೆ. ಇದನ್ನು ನಂಬುವಾಗ ನಮ್ಮ ಮೇಲೆ ಕ್ರಿಸ್ತನ ಪವಿತ್ರಾತ್ಮನ ಮುದ್ರೆಯು ಬೀಳುತ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಈ ಮುದ್ರೆಯು ನಮ್ಮ ಮೇಲೆ ಬೀಳುವುದರಿಂದ, ಇದೇ ಎಫೆಸ 1ನೇ ಅಧ್ಯಾಯ 13 ಮತ್ತು 14ನೇ ವಚನದಲ್ಲಿ ನಾವು ಓದುವುದು. ಅಷ್ಟೇ ಮಾತ್ರವಲ್ಲದೆ 4ನೇ ಅಧ್ಯಾಯ, ಎಫೆಸದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ 30ನೇ ವಚನ, ಚಾಪ್ಟರ್ 4 and verse 30 is also say, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ. ಯಾಕೆ ದುಃಖಪಡಿಸಬೇಡ? do not, it says, and do not grieve the Holy Spirit of God. Why? Because by whom you were sealed for the day of redemption. ಇಲ್ಲಿ ನೋಡ್ರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಪವಿತ್ರಾತ್ಮನಿಂದ ನಮಗೆ ದೇವರು ಯಾಕೆ ಮುದ್ರೆ ಮಾಡಿದ್ದಾನೆ? ಯಾಕಂದ್ರೆ ನಮಗೆ ಪರಿಪೂರ್ಣವಾದ ವಿಮೋಚನೆಯ ದಿನಕ್ಕೋಸ್ಕರವಾಗಿ ನಮ್ಮನ್ನು ಕಾದಿರಿಸಲಾಗಿದೆ. We have been sealed by the Holy Spirit for the day of redemption, that is future. ಭವಿಷ್ಯದಲ್ಲಿ ನಮ್ಮ ಶರೀರಕ್ಕೆ ಆಗಬೇಕಾದ ವಿಮೋಚನೆ, ಪರಿಪೂರ್ಣವಾದ ವಿಮೋಚನೆ, ಅಂದ್ರೆ ಸ್ವರ್ಗ ಶರೀರವನ್ನು ನಾವು ಪಡೆಯುವುದಕ್ಕೋಸ್ಕರವಾಗಿ, ಸ್ವರ್ಗೀಯ ಶರೀರವನ್ನು ಪಡೆಯುವುದಕ್ಕೋಸ್ಕರವಾಗಿ ಈ ಜೀವಮಾನದಲ್ಲಿ ನಾವು ಸುವಾರ್ತೆಯನ್ನು ನಂಬಿ ಯೇಸು ಕ್ರಿಸ್ತನಲ್ಲಿ ನಂಬಿಕೆಯಿಡುವಾಗ ನಮ್ಮ ಮೇಲೆ ಪವಿತ್ರಾತ್ಮನು ಮುದ್ರೆ ಹಾಕುವುದಕ್ಕೆ ಕಾರಣ ಏನು? ನಾವು ಸ್ವರ್ಗಕ್ಕೆ ಸೇರಿದವರು, ನಮಗೆ ಒಂದು ಸಂರಕ್ಷಣೆ ಇದೆ, ನಾವು ಒಂದು ಸೀಕ್ರೆಟ್, ಒಂದು ಗುಪ್ತವಾದ ಜನಾಂಗ, ನಾವು ಇನ್ನೊಬ್ಬರ ಆಸ್ತಿ ಅಥವಾ ಇನ್ನೊಬ್ಬರ ಅಧಿಕಾರಕ್ಕೆ ಒಳಗಾದವರು, ಇವೆಲ್ಲ ಸೂಚಿಸುತ್ತದೆ. The seal means, the stamp means it show about the security. Correct? ಸೊ ಈ ಒಂದು ಸ್ಟಾಂಪ್ ಎಂಬುವಂಥದ್ದು ಅಥವಾ ಮುದ್ರೆ ಎಂಬುದು, ಅದರ ಅರ್ಥ ಏನು? ನಮ್ಮ ಸೆಕ್ಯೂರಿಟಿ, ನಮಗೆ ಸುರಕ್ಷೆ ಇದೆ, ನಮಗೆ ಸಂರಕ್ಷಣೆ ಇದೆ ಅಂತ ಅರ್ಥ. ಯಾವ ಒಂದು ಮುದ್ರೆ ನೋಡುವುದಾದರೂ ಆ ಮುದ್ರೆ ನಮಗೆ ಹೇಳುವಂಥದ್ದು, ಆ ಮುದ್ರೆ ಯಾವುದೋ ಒಂದು ದೇಶಕ್ಕಾಗಲಿ ಅಥವಾ ಫ್ಯಾಕ್ಟ್ರಿಗೆ ಆಗಲಿ ಕಂಪನಿಗಾಗಲಿ ಸೇರಿದ್ದ ಕಾರಣ ಈ ವಸ್ತು ಅಥವಾ ಈ ಒಂದು ವ್ಯಕ್ತಿ ಆ ದೇಶಕ್ಕೆ ಸೇರಿದವ ಅಥವಾ ಆ ಕಂಪನಿಯಲ್ಲಿ ತಯಾರಿಸಲ್ಪಟ್ಟದ್ದು ಎಂಬುದಾಗಿ ಅಲ್ವಾ? ಸೊ ಸೆಕ್ಯೂರಿಟಿ, ಗ್ಯಾರಂಟಿ. ಇನ್ನೊಂದು, ಆ ಒಂದು ಮುದ್ರೆ ಏನು ಹೇಳುತ್ತದೆ? ಏನೋ ಒಂದು ರಹಸ್ಯ ಅಥವಾ ಒಂದು ಗುಪ್ತವಾದ ಅಥವಾ ಈ ಒಂದು ಸೀಲಿರುವಂಥ ವಸ್ತು ಆಗಲಿ ವ್ಯಕ್ತಿಯಾಗಲಿ ಆ ವ್ಯಕ್ತಿಯ ಮೇಲೆ ಗುಪ್ತವಾದ
ಇನ್ನೊಂದು ಸಂಗತಿ, ಅಥವಾ ಒಂದು ಪತ್ರ ಅಂತ ಇಟ್ಕೊಳ್ಳಿ, ಒಂದು ಲೆಟರ್ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಸಂಗತಿ, ಅದರ ಮೇಲೆ ಸೀಲ್ ಇದ್ರೆ ಅರ್ಥ ಏನು? ಅದು ಭದ್ರವಾಗಿದೆ ಅಂತ ಅಷ್ಟೇ ಅಲ್ಲ, ಮಾತ್ರ ಅದರೊಳಗಡೆ ರಹಸ್ಯವಾದ ಯಾವುದೋ ಒಂದಿದೆ. ಕರೆಕ್ಟ್. ಮೂರನೇ ಅಂದ್ರೆ ನಾವು ದೇವರಿಗೆ ಸಂಬಂಧಪಟ್ಟವರು. ನಮ್ಮ ಒಳಗಡೆ ಗುಪ್ತವಾಗಿ ದೇವರಿಟ್ಟಿರ್ತಕ್ಕಂಥ ಪವಿತ್ರಾತ್ಮನಿದ್ದಾನೆ. ಅವರ್ ಲೈಫ್ ಈಸ್ ಹಿಡನ್ ಇನ್ ಕ್ರೈಸ್ಟ್ ಎಂಬುದಾಗಿ ಕೊಲೊಸದವರಿಗೆ ಬರೆದ ಪತ್ರದಲ್ಲಿ ನಾವು ಕ್ರಿಸ್ತನಲ್ಲಿ ಮರೆಯಾಗಿಡಲ್ಪಟ್ಟವರು. ಇಟ್ಸ್ ನಾಟ್ ವಿ ಆರ್ ಬಿನ್, ಅವರ್ ಲೈಫ್ ಈಸ್ ಹಿಡನ್ ಇನ್ ಕ್ರೈಸ್ಟ್. ಇನ್ ದ ಬುಕ್ ಆಫ್ Colossians chapter 3 we read. So ಇಲ್ಲಿ hidden, there is a hidden thing inside. Then third, it's a confirmation and it's a proof that there is a testimony. ನಮ್ಮ ಮೇಲೆ ಇರುವ ಮುದ್ರೆ ಏನು ಹೇಳುತ್ತದೆ? ನಮ್ಮ ಮೇಲೆ ಯಾರೋ ಇನ್ನೊಬ್ಬ ವ್ಯಕ್ತಿ ಸಾಕ್ಷೀಕರಿಸ್ತಾ ಇದೆ. ನಮಗಿಂತ ಶಕ್ತಿಶಾಲಿಯಾದ, ನಮಗಿಂತ ಅಧಿಕಾರವುಳ್ಳ ಒಬ್ಬ ವ್ಯಕ್ತಿ ನಮಗೆ ಸಾಕ್ಷಿಯಾಗಿ ನಿಂತಿದೆ. ನಮ್ಮ ಮೇಲೆ ಮುದ್ರೆ ಇರುವಾಗ ಅದರ ಅರ್ಥ ಅದಾಗಿದೆ. ನಾಲ್ಕನೇದಾಗಿ ಟು ಕನ್ಫರ್ಮ್ ದಿ ಓನರ್ಶಿಪ್. ನಾವು ಈ ಒಂದು ಮುದ್ರೆ ನೋಡುವಾಗ ತಿಳ್ಕೋಬೇಕಾದದ್ದು, ನಮ್ಮ ಮೇಲೆ ಯಾರೋ ಒಬ್ಬರು ನಮಗಿಂತ ಅಧಿಕಾರವುಳ್ಳವರು, ಶಕ್ತಿಯುಳ್ಳವರು ನಮ್ಮ ಮೇಲೆ ಇದ್ದಾರೆ ಅಂತ ಅರ್ಥ. ಅಥವಾ ಒಂದು ವಸ್ತು ನೋಡಿದ್ರೆ ಆ ವಸ್ತುವಿನ ಮೇಲೆ ಆ ಫ್ಯಾಕ್ಟರಿಯ ಕಂಪನಿಯ ಸೀಲ್ ಇರುವಾಗ ಅದರ ಅರ್ಥ ಏನು? ಈ ವಸ್ತು ಇಂಥ ಕಂಪನಿಯಲ್ಲಿ ಸೃಷ್ಟಿಯಾಗಿದೆ. ನಮ್ಮ ಕೈಯಲ್ಲಿರುವಂಥ ಪಾಸ್ಪೋರ್ಟ್, ಆ ಪಾಸ್ಪೋರ್ಟ್ನ ಅರ್ಥ ಏನು? ಭಾರತದ ಮುದ್ರೆ ನೋಡಿದಾಗ ಇವರು ಭಾರತಕ್ಕೆ ಸೇರಿದವರು ಅಂತಲ್ವೇ? ಸ್ವರ್ಗದ ಮುದ್ರೆಯಾಗಿದೆ ಪವಿತ್ರಾತ್ಮನ ಮುದ್ರೆ. ದ ಸೇಮ್ ವೇ ವೆನ್ ವಿ ಹ್ಯಾವ್ ಎ ಪಾಸ್ಪೋರ್ಟ್, ವಿ ಹ್ಯಾವ್ ಎ ಸೀಲ್ ಆಫ್ the Indian government. That means we belongs to India. We have a seal of the Holy Spirit. What does it mean? We belongs to heaven. We are not belong to this world. ಪವಿತ್ರಾತ್ಮನ ಮುದ್ರೆ. ಅದೇ ನಾನು ಆರಂಭದಲ್ಲಿ ಹೇಳಿದ್ದು, ನಾವು ನಮ್ಮ ಈ ದೇಹ ಎಂಬ ಮನೆ ಸುಮ್ಮನೆ, ಅದು ಸ್ವರ್ಗದ ಮನೆ, ಸ್ವರ್ಗೀಯ ಶರೀರ ನಾವು ಪಡೆದು ನಮ್ಮ ಮನೆಯಾದ ನಿಜವಾದ ಶಾಶ್ವತ ಮನೆಯಾದ ಸ್ವರ್ಗದಲ್ಲಿ ಶಾಶ್ವತವಾಗಿ ನಾವು ವಾಸ ಮಾಡಲಿಕ್ಕಿದ್ದೇವೆ. ಅದು ನಿಜವಾದ ಮನೆ. ಈ ಲೋಕದಲ್ಲಿ ನಮಗೆ ಎಂಥ ಮನೆ ಇದ್ದರೂ ಅವೆಲ್ಲ ಸುಮ್ಮನೆ. ಸ್ವರ್ಗದ ಮನೆ, ದಟ್ಸ್ ಅ ರಿಯಲ್ ಹೌಸ್. And this house, this body is also a temporary house. Andre the real house is the house that we are going to get from heaven when Jesus comes back to this, come back to in the mid-air. ಮಧ್ಯಾಕಾಶದಲ್ಲಿ ಯೇಸು ಸ್ವಾಮಿ ಪುನಃ ಪ್ರತ್ಯಕ್ಷನಾಗುವಾಗ ನಾವು ಕ್ರಿಸ್ತನಲ್ಲಿ ಸತ್ತು ಸಮಾಧಿ ಸೇರಿದವರಾಗಿದ್ದರೆ, ಸಮಾಧಿಯಿಂದ ನಮ್ಮ ಶರೀರವು ಮಾರ್ಪಾಟು ಹೊಂದಿ ಕ್ರಿಸ್ತನನ್ನು ಎದುರುಗೊಳ್ಳುವುದಕ್ಕೆ ಎದ್ದೇಳುವುದೆಂಬುದಾಗಿ 1 ಥೆಸಲೋನಿಕ 4ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. In 1 Thessalonians chapter 4 we read, when Christ appeared in the mid-air, all those who died in Christ, their body will be transformed and transfigured, and they'll be taken up into heaven to welcome Jesus. Hallelujah. And the one who are dead, who are alive in Christ, ಕ್ರಿಸ್ತನಲ್ಲಿ ಆ ಗಳಿಗೆಯಲ್ಲಿ ಬದುಕಿರುವವರು, ಅವರು ಪಕ್ಕನೆ ರೂಪಾಂತರ ಹೊಂದಿ ಈ ಸಮಾಧಿಯಿಂದ ಎದ್ದು ಬಂದ ದೇವ ಜನರೊಟ್ಟಿಗೆ ಅವರು ಸ್ವರ್ಗಕ್ಕೆ ಒಯ್ಯಲ್ಪಡುವರು ಎಂಬುದಾಗಿ 1 ಥೆಸಲೋನಿ 4ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ನಾವು ನೋಡುತ್ತೇವೆ. ಸೊ ಐ ಆಮ್ ಗೋಯಿಂಗ್ ಟು ವೈಂಡ್ ಅಪ್ ಮೈ ಮೆಸೇಜ್. ನಮ್ಮ ಇಂದಿನ ಸ್ಟಡಿಯನ್ನು ನಾವು ಮುಕ್ತಾಯಗೊಳಿಸಲಿಕ್ಕಿದ್ದೇವೆ. ಸೊ ವಾಟ್ ಅ ಗ್ಲೋರಿಯಸ್ ಅಂಡ್ ಲಿವಿಂಗ್ ಹೋಪ್ ದಟ್ ವಿ ಹ್ಯಾವ್ ಗಿವನ್ by the Lord Jesus Christ through the Holy Spirit and through His Holy Scripture. ದೇವರು ತನ್ನ ಪವಿತ್ರಾತ್ಮನ ಮೂಲಕವಾಗಿ, ತನ್ನ ಪವಿತ್ರ ಶಾಸ್ತ್ರದ ಮೂಲಕ, ವಾಕ್ಯದ ಮೂಲಕವಾಗಿ ನಮಗೆ ಕೊಟ್ಟಿರ್ತಕ್ಕಂಥ ಈ ಶ್ರೇಷ್ಠವಾದಂಥ ನಿರೀಕ್ಷೆ ಮತ್ತು ನಂಬಿಕೆಗೆ ಆಧಾರಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. So my brothers and sisters, I pray that our everyday life will be with that eagerness and with that expectation and with that hope that we are no more belong to this world, because there is a seal on our spirit. ನಮ್ಮ ಆತ್ಮದ ಮೇಲೆ ಪವಿತ್ರಾತ್ಮ ನಮ್ಮ ಮುದ್ರೆ ಬಿದ್ದಿದೆ. So this is the theology of the Holy Spirit in the book of Ephesians. ಎಫೆಸದವರಿಗೆ ಬರೆದ ಪತ್ರದಲ್ಲಿ ದೈವಶಾಸ್ತ್ರದ ಕುರಿತಾಗಿರುವಂತ ಒಂದು ಸತ್ಯಾರ್ಥ, ಅಂದರೆ ಪವಿತ್ರಾತ್ಮನೆಂಬ ದೇವರ ಕುರಿತಾಗಿರುವ ಸತ್ಯಾರ್ಥವನ್ನ ಪುನಃ ನಾವು ಈ ವಾಕ್ಯಗಳಲ್ಲಿ ಓದುತ್ತೇವೆ. ತಂದೆಯಾದ ದೇವರು, ಮಗನಾದ ದೇವರು, ಪವಿತ್ರಾತ್ಮನಾದ ದೇವರು
ಆ ದೇವರ ಮೂಲಕ ನಮ್ಮ ಮೇಲೆ ಇರುವ ಮುದ್ರೆ ಯಾವಾಗಲೂ ನಾವು ಭದ್ರವಾಗಿದ್ದೇವೆ. ನಾವು ದೇವರಿಗೆ ಸೇರಿದವರು. ನಮ್ಮೊಳಗಡೆ ಗುಪ್ತವಾಗಿ ದೇವರು ಆ ಪರಲೋಕದ ಸಂಪತ್ತನ್ನು ಇಟ್ಟಿದ್ದಾನೆ, ಪವಿತ್ರಾತ್ಮನೆಂಬ ಸಂಪತ್ತು ಇಟ್ಟಿದ್ದಾನೆ. ಆದ್ರಿಂದ ನಾವು ದೇವರಿಗೆ ಸೇರಿದವರು ಮಾತ್ರವಲ್ಲದೆ ನಾವು ಸುಭದ್ರರು. ನಾವು ಯಾವ ಕಡೆಯಲ್ಲಿದ್ದರೂ ಕೂಡ ಅಲ್ಲಿಂದ ನಾವು ಕರ್ತನ ಮನೆಯಾಗಿರುವ ಸ್ವರ್ಗಕ್ಕೆ ನಾವು ಸೇರುತ್ತೇವೆ. ಯಾಕಂದರೆ ದೇವರು ನಮ್ಮ ಓನರ್ ಆಗಿದ್ದಾನೆ, ನಮ್ಮ ಯಜಮಾನನಾಗಿದ್ದಾನೆ, ನಮ್ಮ ಅಧಿಕಾರಿಯಾಗಿದ್ದಾನೆ. ಆ ದೇವರಿಗೆ ನಾವು ವಿಧೇಯರಾಗಿ ಈ ದಿನಮಾನಗಳಲ್ಲಿ ಆತನ ನಿರೀಕ್ಷೆಯಲ್ಲಿ ಜೀವಿಸೋಣ ಎಂಬ ಮಾತಿನಿಂದ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಬನ್ನಿ, ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣವೇ. ಪ್ರೀತಿ ಸ್ವರೂಪನಾದ ದೇವರೇ, ಈ ಸುಂದರವಾದ ಸಂಜೆ ವೇಳೆಗಾಗಿ ಸ್ತೋತ್ರ. ನಮ್ಮ ಅಧ್ಯಯನವನ್ನು ಆಶೀರ್ವದಿಸಕ್ಕಾಗಿ ಸ್ತೋತ್ರ. ಇವತ್ತು ಸೇರಿ ಬಂದಿರುವಂಥ ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನ ಹೆಸರಾಗಿ ಆಶೀರ್ವದಿಸಿರಿ, ಕುಟುಂಬವಾಗಿ ಆಶೀರ್ವದಿಸಿರಿ, ಸಭೆಯಾಗಿ ಆಶೀರ್ವದಿಸಿರಿ. ಮುಂದಿನ ದಿನಗಳಲ್ಲಿ ಸ್ವಾಮಿ ಯೂಟ್ಯೂಬಿನ ಮೂಲಕವಾಗಿ ಈ ಒಂದು ಅಧ್ಯಯನವನ್ನು ಕರ್ತನೆ ವೀಕ್ಷಿಸುವ ಪ್ರತಿಯೊಬ್ಬೊಬ್ಬರನ್ನು ಹೆಸರಾಗಿ ಆಶೀರ್ವದಿಸಿ ಅವರನ್ನು ಕರ್ತನೆ ನಿನ್ನ ಪ್ರತ್ಯಕ್ಷತೆಗೋಸ್ಕರ ಸಿದ್ಧಪಡಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಈ ಒಂದು ಬಿಲ್ಡರ್ಸ್ ತಂಡದವರಿಗಾಗಿ ಸ್ತೋತ್ರ. ಅವರೆಲ್ಲರನ್ನು ನೀನು ಹೆಸರಾಗಿ ಆಶೀರ್ವದಿಸಿರಿ, ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ, ಅವರ ಜೀವನವನ್ನು ಆಶೀರ್ವದಿಸಿರಿ, ಅವರ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿರಿ, ಅವರು ಮಾಡುತ್ತಿರುವ ಸೇವೆಯನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಿ ಎಂಬುದಾಗಿ ಬೇಡುತ್ತೇನೆ. ಈ ದಿನ ನಮಗೆ ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರ. ಘನಮಾನ ಮಹಿಮೆಗಳು ನಿನಗಿರಲಿ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆಯೇ, ಆಮೇನ್.